ಇವ್ರ ಬಗ್ಗೆ ನಮಗೆ ಭಾವನಾತ್ಮಕವಾಗಿ ಸಂಬಂಧ ಇಲ್ಲ ಅಂದ್ರೆ ಕೆಲಸ ಮಾಡಕ್ ಸಾಧ್ಯ ಇಲ್ಲ. ರಾಜಕಾರಣಕ್ಕಾಗಿ ಕೆಲಸ ಮಾಡೋದು ಬೇಡ, ಹೃದಯದ ಅಂತರಾಳದಿಂದ ಕೆಲಸ ಮಾಡಿದ್ರೆ ಅದು ನ್ಯಾಯ ಕೊಡಕ್ ಸಾಧ್ಯ ಇಲ್ಲ. ನಿಮ್ಗೆ ಈಗ ನ್ಯಾಯ ಬೇಕಾಗಿದೆ, ವರ್ಗೀಕರಣದಲ್ಲಿ ನಿಮ್ಗೆ ನ್ಯಾಯ ಬೇಕಾಗಿದೆ. ನನ್ನ ಅಂತರಾಳದಿಂದ ಪ್ರಾಮಾಣಿಕವಾದಂತಹ ಪ್ರಯತ್ನ ಮಾಡ್ತೇನೆ, ನ್ಯಾಯ ಸಿಕ್ಕೇ ಸಿಗ್ತದೆ ಅಂತ ವಿಶ್ವಾಸ. ಬಂಧುಗಳೇ, ಸಮಯ ಬಹಳ ಇದೆ. ಇದೆಲ್ಲ ತಾಯಂದ್ರು ಬಹಳ ಕೂತ್ಕೊಳ್ತಾರೆ, ಪಾಪ ಅವ್ರು ಆರ್ತಿ ಇಟ್ಕೊಂಡು ಕೂತಾರೆ. ನೀವು ಹಂಗೆ ಕೂಗ್ತೀರಿ, ಪಾಪ ಅವರು ಕಷ್ಟ ನನಗೆ ಗೊತ್ತಾಗ್ತದೆ. ನಾನು ಇಷ್ಟೇ ಹೇಳ ಬಯಸ್ತೀನಿ, ಈ ಚುನಾವಣೆ ಬದಲಾವಣೆ ಮಾಡುವಂತ ಚುನಾವಣೆ, ಸುಳ್ಳು ಹೇಳೋರನ್ನ ಮನೆಗೆ ಕಳಿಸುವಂತ ಚುನಾವಣೆ. ನಿಮಗೆ ಇಷ್ಟು ದಿವಸ ಅನ್ಯಾಯ ಮಾಡಿದಾರಲ್ಲ ಅವ್ರನ್ನ ಮನೆಗೆ ಕಳಿಸುವಂತ ಚುನಾವಣೆ. ನಿಮಗೆ ನಿಮ್ಮ ಊರಲ್ಲಿ ಸಾಮಾಜಿಕವಾಗಿ ಗೌರವವಿಲ್ಲದಂಗೆ ಮಾಡಿ ಪ್ರಸಂಗ ಬಂದರೆ ನಿಮ್ಮನ್ನ ಜೈಲಿಗೆ ಕಳಿಸುವಂತ ಪ್ರವೃತ್ತಿ ಇರುವಂತ ನಾಯಕರ ಮತ್ತು ಆ ಪಕ್ಷಕ್ಕೆ ತಕ್ಕ ಶಿಕ್ಷೆಯನ್ನು ಕೊಡುವಂತ ಒಂದು ಚುನಾವಣೆ ಬಂದಿದೆ. ಮೊನ್ನೆ ಶಿವಾಜಿ ಮಹಾರಾಜರ ಜಯಂತಿ ದಿವಸ ಅಲ್ಲಿ ಗಲಾಟೆ ಆದ, ಅಲ್ಲಿ ಅರೆಸ್ಟ್ ಆದವರೆಲ್ಲ ಅಮ್ಮಿಗೆ ಮಕ್ಕಳ 17 ಯಾಕೆ ಬೇರೆ ಯಾರು ಸಿಗಲಿಲ್ಲ? ಯಾಕಂದ್ರೆ ಈ ಸಮಾಜವು ಕೂಡ ನಮ್ಮ ಜೊತೆ ಪೈಪೋಟಿ ಕೊಡ್ತೇವೆ, ನಾವು ನಮ್ಗಿಂತ ಮುಂದೆ ಹೋಗ್ತಾರೆ ಅನ್ನುವಂತ ಅಸೂಯೆ. ರಾಜಕೀಯ ಶಕ್ತಿಯನ್ನ ಎಲ್ಲಿವರೆಗೂ ನಿಮ್ಮ ಕೈಯಲ್ಲಿ ಪಡೆಯೋದಿಲ್ವೋ ಅಲ್ಲಿವರೆಗೂ ನಿಮ್ಮ ಸಮಾಜಕ್ಕೆ ನ್ಯಾಯವನ್ನು ಕೊಡಕ್ಕೆ ಸಾಧ್ಯ ಇದೆ. ಪ್ರಜಾಪ್ರಭುತ್ವದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವ ಸಂವಿಧಾನದ ಶಕ್ತಿಯಲ್ಲಿ ನಮಗೆ ನಾವೇ ನ್ಯಾಯವನ್ನ ಕೊಡುವಂತಹ ವ್ಯವಸ್ಥೆ ಇದೆ. ಅದು ರಾಜಕೀಯ ಶಕ್ತಿ ಮುಖಾಂತರ ಸಾಧ್ಯ ಇದೆ. ಆ ರಾಜಕೀಯ ಶಕ್ತಿಯನ್ನ ಪಡ್ಕೋಬೇಕಾದ್ರೆ ನಿಮ್ಮ ಶಕ್ತಿ ಏನಿದೆ ಅನ್ನೋದನ್ನ ಎಲ್ಲ ರಾಜಕೀಯ ಪಕ್ಷಕ್ಕೆ ತೋರಿಸ್ತೀವಿ. ನೀವು ಎಲ್ಲಿ ಇರ್ತೀರಿ ಅಲ್ಲಿ ಗೆಲುವಾಗುತ್ತೆ, ನೀವೆಲ್ಲಿ ನಿಂತ್ಕೊಳ್ತೀರಿ ಅಲ್ಲಿ ಗೆಲುವಾಗುತ್ತೆ, ನೀವೆಲ್ಲಿ ನಿಂತ್ಕೊಳ್ಳೋದ್ರಲ್ಲಿ ಅಲ್ಲಿ ಗೆಲುವಾಗೋದಿಲ್ಲ. ಈಗ ಹೇಳಿದ್ರು ಕೆಲವು ಸಮುದಾಯ, ನಮ್ಮ ರವಿಕುಮಾರ್ ಹೇಳಿದ್ರು ಕೆಲವು ಸಮುದಾಯದಲ್ಲಿ SP ಆಗಿದ್ದಾರೆ, ಅದಾಗಿದ್ದಾರೆ. ಯಾಕಾಗಿದ್ದರು? ಅವರಿಗೆ ಜ್ಞಾನದ ಜೊತೆಗೆ ರಾಜಕೀಯ ಶಕ್ತಿ ಇದೆ. ರಾಜಕೀಯ ಶಕ್ತಿಯನ್ನು ಬಳಕೆ ಮಾಡಿ ಆ ಸ್ಥಾನಕ್ಕೆ ಹೋಗಿದ್ದಾರೆ ಅವರು. ಯಾಕಂದ್ರೆ ಅವ್ರು ತೋರಿಸ್ತಾರೆ ನಾವು ಎಲ್ಲಿದ್ದೇವೆ ಅಲ್ಲಿ ಗೆಲುವಿದೆ, ಎಲ್ಲಿದೆ ಅಲ್ಲಿ ಗೆಲುವಿದೆ ಅಂತ ತೋರಿಸ್ತಾರ ಅವರು. ನೀವು ಎಲ್ಲಿದೆ ಅಲ್ಲಿ ಗೆಲುವಿದೆ ಅಂತ ತೋರಿಸ್ರಿ, ಎಲ್ಲ ರಾಜಕೀಯ ಪಕ್ಷಗಳು ನಿಮ್ಮ ಮನೆ ಬಾಗಿಲಿಗೆ ಬರ್ತವೆ. ಏನ್ ಬೇಕಪ್ಪ ನಿಮಗೆ, ಏನ್ ಮಾಡ್ಬೇಕು ಹೇಳು? ಇದು ಪರಿವರ್ತನೆ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು SC ST OBC ಇದರ ವಿರೋಧವಿರುವಂತ ಸರ್ಕಾರ ಇದೆ. ಯಾರ ಮತಗಳನ್ನು ತಗೊಂಡ್ರು ಅವ್ರಿಗೆ ಅನ್ಯಾಯ ಮಾಡ್ತಿರುವಂತ ಸರ್ಕಾರ ಇದೆ. ನೀವೆಲ್ಲ ಕಳೆದ ಬಾರಿ ಕಾಂಗ್ರೆಸ್ ವೋಟ್ ಹಾಕಿದ್ರಿ, ನಮ್ಗೆ ಗೊತ್ತಿದೆ. ಕಾಂಗ್ರೆಸ್ ವೋಟ್ ಹಾಕಿದ್ರಿ ನೀವು, ನನ್ಗೆ ಗೊತ್ತಿಲ್ಲ. ಆದ್ರೆ ಕಾಂಗ್ರೆಸ್ನವ್ರು ನಿಮ್ಗೇನ್ ಮಾಡ್ಯಾರ ಈ 3 ವರ್ಷದಲ್ಲಿ? ನಿಮ್ಮ ಸಮುದಾಯಕ್ಕೆ ಏನಾದ್ರು ಮಾಡಿದಾರ? ನಿಮ್ಮ ಯುವಕರಿಗೆ ಏನಾದ್ರು ಮಾಡಿದಾರ? ತಾಯಂದರಿಗೆ ಏನಾದ್ರು ಮಾಡಿದಾರ? ನಿಮ್ಮ ಸಮಾಜವನ್ನ ಮೇಲೆತ್ತಲು ಏನಾದ್ರು ಮಾಡಿದಾರ? ಮಾಡುವುದೂ ಇಲ್ಲ. ತಡಿಯ ಸುಂದರಲಿ, ನನಗೆಲ್ಲ ಗೊತ್ತೈತಿ. ಜನ ಡೆಬಿಟರ್ ತೋರಿಸ್ಕೊಂಡು ಅವ್ರಿಗೆ ಗೊತ್ತಿದೆ, ನೀವೇನು ಕೇಳೋದಿಲ್ಲ. ನೀವು ಸುಮ್ಮನೆ ಓಟ್ ಹಾಕಿ ಹೋಗಿಬಿಡ್ತೀರಿ. ವೋಟ್ ಬ್ಯಾಂಕ್ ಅಂತ ತಿಳ್ಕೊಂಡು ಬಿಟ್ಟಿದ್ದಾರೆ. ಆದ್ರಿಂದ ನಿಮ್ಮ ಮಹತ್ವವನ್ನು ನೀವು ತೋರಿಸಿ. ಇವತ್ತು ನಾವು ಮತಗಳನ್ನ ಕೇಳಬೇಕಾದ್ರೆ ಈ ಸಮುದಾಯದ ಸ್ವಲ್ಪ ಸೇವೆ ಆದ್ರೂ ಮಾಡಿರ್ಬೇಕು ನಾವು.
ಆವಾಗ ನಮ್ಗೆ ನೈತಿಕ ಶಕ್ತಿ ಇದೆ ನಿಮ್ಮ ಬಗ್ಗೆ. ನೋಡಪ್ಪ ಇಷ್ಟು ಕೆಲಸ ಮಾಡಿವಿ, ನೀವು ಸಹಾಯ ಮಾಡಿ ಮುಂದೆ ಇನ್ನಷ್ಟು ದೊಡ್ಡ ಕೆಲಸಗಳನ್ನು ಮಾಡಿಕೊಡ್ತೀವಿ. ಇಷ್ಟು ತನಕ ಅವ್ರು ಹೇಳಿದ್ರು ನಾವೆಲ್ಲ ಏನು ಮಾಡಿದ್ವಿ, ಏನಿಲ್ಲ, ಪರಿಸ್ಥಿತಿ ಏನಿತ್ತು. ಇವತ್ತು ಈ ಕ್ಷೇತ್ರದಲ್ಲಿ ಬದಲಾವಣೆ ತರುವಂತಹ ಶಕ್ತಿ ನಿಮ್ಮಲ್ಲಿದೆ. ಬದಲಾವಣೆಯನ್ನು ತರಬೇಕು. ಹಣದ ಶಕ್ತಿ, ರಾಜ್ಯ ಶಕ್ತಿ ನಿಮ್ಗೆ ಮತ್ತೆ ಬರ್ತಾರ. ಈಗಾಗಲೇ ಬಂದಾರಿಲ್ಲ, ಒಬ್ರು ಇಬ್ರು ಒಂದೊಂದು ಬೂದ್ಗೆ ಬಂದಾರಿಲ್ಲ, ಎಲ್ಲ ಪಟ್ಟಿ ಮಾಡ್ಕೊಂಡು ಹೋಗಿರೋರು ಯಾವ ಮನೆ ಯಾವ ಅಂತ. ಅದು ರೀ, ಈಗ ನಾಳೆ ನಾಡ್ದು ಬರ್ತಾರವ್ರು ಮತ್ತೆ 2,000 ರೂಪಾಯಿ, 3,000 ರೂಪಾಯಿ. 2,000 ರೂಪಾಯಿ ಹೆಣ್ಮಕ್ಳು ಕೂಲಿ. ಈಗ 3 ದಿವಸದ ಕೂಲಿ, 3 ದಿವಸದ ಹೆಣ್ಮಕ್ಳ ಕೂಲಿಯನ್ನು ಕೊಟ್ಟು ಮತವನ್ನ ಖರೀದಿ ಮಾಡಕ್ ಪ್ರಯತ್ನ ಮಾಡ್ತಾರೆ. ಯೋಚನೆಯನ್ನು ಮಾಡಿ ಶಾಶ್ವತವಾಗಿ ನಿಮ್ಮ ಕೆಲಸ ಕಾರ್ಯಗಳಾಗಬೇಕಾ? ತಾತ್ಕಾಲಿಕವಾಗಿ 2,000 ರೂಪಾಯಿ ಕೊಡ್ತೇನೆ. 2,000 ರೂಪಾಯಿ ಕೊಟ್ರೆ ರಾತ್ರಿ ಎಣ್ಣೆ 3 ಪಟ್ಟು 4 ಪಟ್ಟು ಮಾಡ್ರೆ ಅದಕ್ಕೆ ಅವ್ರಿಗೆ ಹೊಳ್ಳಿ ಹೋಗುತ್ತೆ ಮಾಡ್ತಾರೆ. ಆದ್ರಿಂದ ಮನೆಯಲ್ಲಿ ಹೆಣ್ಮಕ್ಳು ಸುರಕ್ಷಿತವಾಗಿರ್ಬೇಕಾದ್ರೆ, ನಮ್ಮ ಹೆಣ್ಮಕ್ಳು ಯಾವ್ದಾರ ಶಾಲೆಗೆ ಹೋದ್ರೆ 1 ತಾಸು ತಡಾಗಿ ಬಂದ್ರೆ ನಮ್ಮ ಅವ್ಗಳು ಚಡ್ಪಡಿಸ್ತಾರೆ. ಯಾವ್ದಾರ ಹೆಣ್ಮಕ್ಳು ಕೆಲಸಕ್ಕೆ ಹೋದ್ರೆ ತಡಾಗಿ ಬಂದ್ರೆ ಚಡ್ಪಡಿಸ್ತಾರೆ. ಯಾಕಂದ್ರೆ ಹೆಣ್ಮಕ್ಳು ಸುರಕ್ಷತೆ ಇಲ್ಲ. ಏನಾಗುತ್ತೋ ಯಾಕಂದ್ರೆ ಬೆಳಗ್ಗೆ ಟಿವಿಯಾಗಿ ನೋಡಿರ್ತಾರೆ ರೇಪು ಮರ್ಡರು ಅದು ಇದು. ಬೆಳಗ್ಗೆ ಎದ್ದುಕೊಳ್ಳಿ ಶುರು. ರಾಜ್ಯ ಸಂಪೂರ್ಣವಾಗಿ ಹಾಳಾಗೋಗಿದೆ, ಸಾಮಾಜಿಕವಾಗಿ ಸಂಪೂರ್ಣ ಹಾಳಾಗಿ ಹೋಗಿದೆ, ಶಾಂತಿ ಸಂಪೂರ್ಣ ಹಾಳಾಗಿದೆ, ಕಾನೂನು ಸುವ್ಯವಸ್ಥೆ ಹಾಳಾಗಿ ಹೋಗಿದೆ, ಅಭಿವೃದ್ಧಿ ಇಲ್ಲ. ಈ ಕ್ಷೇತ್ರ 3 ವರ್ಷದಿಂದ ಅಭಿವೃದ್ಧಿ ಆಗಿಲ್ಲ. ಹೇಳೋರಿಲ್ಲ. ಆದ್ರಿಂದ ಬದಲಾವಣೆ ತರುವಂತಹದ್ದು ಒಬ್ಬ ಪ್ರಾಮಾಣಿಕ ಸೇವಕನನ್ನ ನಾವು ನೇಮಿಸಬೇಕು. ಸಾಮಾನ್ಯ ಗುರುಗಳ ಸೇವೆ ನಾವು ಮಾಡ್ತೀವಿ. ನಮ್ಮ ಚರಂಗಮಠ ಗುರುಗಳು ನಾನೇ ಸೇವೆ ಮಾಡ್ತೇನೆ ಅಂತ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದಾರೆ. ಅವರಿಗೆ ನೀವು ಸಂಪೂರ್ಣವಾದಂತಹ ಸಹಕಾರವನ್ನ, ಆಶೀರ್ವಾದವನ್ನ ಮಾಡಿ ಬದಲಾವಣೆಗೆ ಹರಿಕಾರರಾಗಬೇಕು. ಈ ನಿಮ್ಮ ಬದಲಾವಣೆ ಇಡೀ ರಾಜ್ಯದಲ್ಲೇ ಬದಲಾವಣೆ ಆಗುತ್ತೆ. ಇಡೀ ರಾಜ್ಯದಲ್ಲೇ 28ನೇ ಇಸ್ವಿಗೆ ನಿಮ್ಮ ಸರ್ಕಾರ ಬರ್ತದೆ, ರೈತರ ಸರ್ಕಾರ ಬರ್ತದೆ, ಬಡವರ ಸರ್ಕಾರ ಬರ್ತದೆ, ತಾಯಂದಿರ ಸರ್ಕಾರ ಬರ್ತದೆ, ಯುವಕರ ಸರ್ಕಾರ ಬರ್ತದೆ, SC ST ಜನಾಂಗದ ಸರ್ಕಾರ ಬರ್ತದೆ, ಸಾಮಾಜಿಕ ನ್ಯಾಯವನ್ನು ಕೊಡುವಂತಹ ಸರ್ಕಾರ ಬರ್ತದೆ. ಅದರ ಪರವಾಗಿ ನಾವು ನಿಲ್ತೀವಿ. ಹಿಂದೂ ನಿಲ್ತಿದ್ದೀವಿ, ಮುಂದೆ ನಿಲ್ತೀವಿ. ನನಗೆ ಬಹಳ ಮಂದಿ ಟೀಕಾ ಮಾಡಿ ಅದು SC ST ಕೈ ಹಾಕ್ಬೇಡ್ರಿ, ನೀವು ಜೇನು ಗುಡಿ ಕೈ ಹಾಕ್ತಂಗ, ನಿಮ್ಗೆ ಜೇನು ಹುಳ ಕಡಿತಾವ. ಅದಕ್ಕೆ ನಾ ಹೇಳಿದ್ರೆ ಜೇನು ಹುಳ ನನಗೆ ಕಡಿಲಿಪ್ಪ ಪರವಾಗಿಲ್ಲ, ಆದ್ರೆ ಆ ಜೇನದ ತುಪ್ಪವನ್ನ ನಾನು ಆ ಅತ್ಯಂತ ತಳಮಟ್ಟದಲ್ಲಿರುವಂಥ ST OBC SC ST ಜನಾಂಗಕ್ಕೆ ನಾನು ಕೊಡ್ತೇನೆ ಅಂತ ಹೇಳಿ ನಾನು ಜೇನು ಗುಡುಗು ಕೈ ಹಾಕಿದೆ, ಜೇನನ್ನು ಕಳಿಸ್ಕೊಂಡೆ. ಆದರೆ ನಿಮ್ಗೆ ಜೇನು ತುಪ್ಪ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಬಂಧುಗಳೇ, ದಯವಿಟ್ಟು ಆಶೀರ್ವಾದ ಮಾಡಿ ಗುರುಗಳನ್ನು ಆರಿಸಿ ಕಳಿಸಿ. ಈ ಕೆಲಸವನ್ನು ನೀವು ಮಾಡಿದ್ರೆ ಚುನಾವಣೆಯ ಮುಗಿದ ಮೇಲೆ ಅಷ್ಟು ಸಾಲಿನ ಎಲ್ಲ ಗ್ರಾಮಕ್ಕೆ ನಾನೇ ಬಂದು ಕೃತಜ್ಞತೆಗಳನ್ನು ಧನ್ಯವಾದ.